ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಕ್ತ್ ಮಂಡಳಿಗೆ ಆದಾಯ ಬೇಕು, ಅಭಿವೃದ್ಧಿ ಬೇಕಾಗಿಲ್ಲ. ಸಂಪರ್ಕಕ್ಕೆ ಸಿಗದೆ ಸ್ಪಂದಿಸದ ವಕ್ತ್ ಸಿಇಒ ಹಾಗೂ ಜಿಲ್ಲಾ ವಕ್ತ್ ಅಧಿಕಾರಿ. ಅಮಾವಾಸ್ಯೆಗೆ ಬಂದ ಭಕ್ತಾದಿಗಳು, ಮಳೆ ಬಂದ ಕಾರಣ ಪರದಾಟ. ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ತಾಲೂಕಿನ ಮುರಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ದರ್ಶನಕ್ಕೆ ಬರುತ್ತಾರೆ. ಸದರಿ ದರ್ಗಾ ವಕ್ತ್ ಮಂಡಳಿಯ ಹಿಡಿತದಲ್ಲಿ ನಡೆಯುತ್ತದೆ. ಕೆಲ ದಿನಗಳ ಹಿಂದೆ ರಾಜ್ಯ ವಕ್ತ್ ಮಂಡಳಿ ದರ್ಗಾ ಸಮಿತಿ ರಚನೆ ಮಾಡಿದ್ದು ಅದು ಹೆಸರಿಗೆ ಮಾತ್ರ. ಯಾಕೆಂದರೆ ದರ್ಗಾ ಸಮಿತಿ ವಕ್ತ್ ಮಂಡಳಿಗೆ ಕೇಳಿರುವ ಬೇಡಿಕೆಗಳು ಇದುವರೆಗೂ ಒಂದು ಸಹ ಈಡೇರಲಿಲ್ಲ. ರಾತ್ರಿ ಅಮಾವಾಸ್ಯೆ ಇದ್ದು ದರ್ಗಾಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದು, ರಾತ್ರಿಯಾದ ಮಳೆಯ ಕಾರಣ ಭಕ್ತಾದಿಗಳಿಗೆ ತಂಗಲು ಜಾಗವಿಲ್ಲದೆ ಪರದಾಡುವಂತೆ ಆಗಿದೆ. ರಾತ್ರಿ ದರ್ಗಾಗೆ ಬಂದಿದ್ದ ಭಕ್ತಾದಿಗಳು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ವಿಫಲವಾದ ವಕ್ತ್ ಮಂಡಳಿಗೆ ಹಿಡಿಶಾಪ ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಸಮಿತಿ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಲಕ್ಷಾಂತರ ರೂಪಾಯಿ ವಕ್ತ್ ಮಂಡಳಿಗೆ ದರ್ಗಾದಿಂದ ಆದಾಯ ಹೋಗುತ್ತಿದ್ದರೂ ಅಭಿವೃದ್ಧಿ ಮಾತ್ರ ಶೂನ್ಯ. ಕನಿಷ್ಠ ಪಕ್ಷ ಮಳೆ ಬಂದರೆ ಭಕ್ತಾದಿಗಳಿಗೆ ತಂಗಲು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಸಹ ಇಲ್ಲ ಎಂದು ಭಕ್ತಾದಿಗಳು ದೂರಿದರು. ಈ ಕುರಿತು ಮಾಧ್ಯಮದವರು ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ರವರಿಗೆ ಮಾತನಾಡಿದಾಗ ಅವರಿಂದ ಬಂದ ಉತ್ತರವೇನೆಂದರೆ, ರಾಜ್ಯ ವಕ್ತ್ ಮಂಡಳಿಗೆ ಹಲವು ಬಾರಿ ದರ್ಗಾಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ಲಿಖಿತ ಮೂಲಕ ದೂರುಗಳನ್ನು ನೀಡಿದ್ದರೂ ರಾಜ್ಯ ಹಾಗೂ ಜಿಲ್ಲಾ ವಕ್ತ್ ಅಧಿಕಾರಿಗಳು ತಲೆಯೇ ಕೆಡಿಸಿಕೊಳ್ಳುತ್ತಿಲ್ಲ. ಕಾಟಾಚಾರಕ್ಕೆ ಸಮಿತಿ ರಚನೆ ಮಾಡಿದ್ದಾರೆ ವಿನಃ ಅಭಿವೃದ್ಧಿಗಾಗಿ ಅಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಂಪರ್ಕಕ್ಕೆ ಸಿಗದ ರಾಜ್ಯ ವಕ್ತ್ ಸಿಇಒ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ತ್ ಅಧಿಕಾರಿ. ದರ್ಗಾದಲ್ಲಿ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ರಾಜ್ಯ ವಕ್ತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಮಾಧ್ಯಮದವರು ಸಂಪರ್ಕಿಸಿದಾಗ ಅವರು ಉಡಾಫೆ ಉತ್ತರ ನೀಡಿ ಫೋನ್ ಕಟ್ ಮಾಡುವ ಹಲವು ಉದಾಹರಣೆಗಳು ಇವೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ತ್ ಅಧಿಕಾರಿ ಯಾರ ಸಂಪರ್ಕಕ್ಕೂ ಸಿಗುತ್ತಿಲ್ಲ. ಪ್ರತಿನಿತ್ಯ ಅವರು ತಮ್ಮ ಮೊಬೈಲ್ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿ ಇಟ್ಟಿರುತ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ತ್ ಕಚೇರಿಗೆ ಸಂಪರ್ಕಿಸಿದರೆ ಅವರು ಸಹ ಉಡಾಫೆ ಉತ್ತರ ನೀಡಿ ಸೈಲೆಂಟ್ ಆಗ್ತಾರೆ. ಈಗಲಾದರೂ ವಕ್ತ್ ಮಂಡಳಿಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ದರ್ಗಾಗೆ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಸೈಯದ್ ಅಸ್ಲಂ ಪಾಷಾ, ಟಿವಿ 9 ಕನ್ನಡ ನ್ಯೂಸ್, ಚಿಂತಾಮಣಿ.